ಓಕೆ. ಹನುಮಂತು, ಏನ್ ಕತೆ ಇದು? ಬಿಡದಿ ಬ್ಯಾಟಲ್ನಲ್ಲಿ ಎಲ್ಲೋ ಒಂದ್ ಕಡೆ ದೋಸ್ತಿ ಬಡ ಆಯ್ತಾ ಅಂತ? ನಮ್ಮ ಗೋವಿಂದಣ್ಣನಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಫಸ್ಟ್ ಟೈಮ್. ಯಾಕೆ ಅಂತಂದು ಹೇಳಿದ್ರೆ, ಈ ರಾಜಕೀಯದಲ್ಲಿ ರಾಜಕೀಯ ಹಿತಶತ್ರುಗಳು ಯಾರು, ರಾಜಕೀಯ ಮಿತಶತ್ರುಗಳು ಯಾರು ಅನ್ನೋದೇ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಯಾಕೆ ಅಂದ್ರೆ ಬಿಜೆಪಿ ಮತ್ತು JDS ಎರಡೂ ಸೇರಿ ಕಾಂಗ್ರೆಸ್ನ ವಿರುದ್ಧ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ವಿರುದ್ಧ ಹೋರಾಟ ಮಾಡಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ಬಿಜೆಪಿ ಮತ್ತು JDS ನ ನಡುವೆ ಸಮನ್ವಯ ಸಮಿತಿ ರಚನೆ ಆಗಬೇಕು ಅನ್ನೋ ಒತ್ತಾಯಗಳು ಕೂಡ ಇತ್ತು. ಅದು ಯಾಕೆ ಅಂತಂದು ಹೇಳಿದ್ರೆ ಇದೇ ಕಾರಣಕ್ಕೆ. ಈಗಾಗಲೇ ಬಿಜೆಪಿ ನಿನ್ನೆ ಹೋರಾಟ ಮಾಡ್ತು, ಒಂದು ದೊಡ್ಡ ಮಟ್ಟದ ಪಾದಯಾತ್ರೆಯನ್ನ ನಾವು ಮಾಡಬೇಕು, ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ಬೇಕು ಅನ್ನೋಂಥದ್ದು. ಆದ್ರೆ ಇವತ್ತು JDS 30, 31 ಆಗಸ್ಟ್ 1ರಂದು ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅನ್ನೋಂಥದ್ದು. ನಿಮ್ಮ ಹೋರಾಟ ಯಾರ ವಿರುದ್ಧ? DK ಶಿವಕುಮಾರ್ ಅವ್ರ ವಿರುದ್ಧನೋ, ಕಾಂಗ್ರೆಸ್ ಅವರ ವಿರುದ್ಧನೋ, ಅಥವಾ ಬಿಜೆಪಿ ವಿರುದ್ಧ JDS ವಿರುದ್ಧ ಬಿಜೆಪಿನೋ? ಈ ಕನ್ಫ್ಯೂಷನ್ ಬಹಳಷ್ಟಿದೆ. ಹಂಗಾಗಿ ಒಂದು ಸಮನ್ವಯತ ಸಮಿತಿ ಬೇಕು ಅನ್ನೋಂಥ ಒತ್ತಾಯ ಇದೆ. ಆ ಒತ್ತಾಯ ಏನಾದರೂ ರಾಜ್ಯ ನಾಯಕರು ಅಳವಡಿಸ್ಕೊಳ್ತಾರ ಅಂತ ನೋಡ್ಬೇಕು. ಯಾಕೆ ಅಂತಂದು ಹೇಳಿದ್ರೆ, ಬಿಡದಿ ವಿಚಾರದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಜನರಿಗೆ ಏನಿದೆ, ಒಂದು ಕನ್ಫ್ಯೂಷನ್ ಇದೆ. ಏನಂತಂದು ಹೇಳಿದ್ರೆ, ಹೌದು ಸರ್ಕಾರ ಮಾಡ್ತಾ ಇರುವಂಥದ್ದು ಸರಿನಾ, ಅಥವಾ ಬಿಜೆಪಿ JDS ಮಾಡ್ತಾ ಇರುವಂಥದ್ದು ಸರಿನಾ? ಈ ಕನ್ಫ್ಯೂಷನ್ ಇದೆ. ಹಾಗಾಗಿ JDS ಮತ್ತೆ ಬಿಜೆಪಿ ಎರಡೂ ಕೂಡ ಒಂದಾಗಿ ಹೋಗಿ ನಾವು ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಬೇಕಾಗಿತ್ತು. ಆದ್ರೆ ಈಗಲೂ ಕೂಡ ನಾವು ಗೋವಿಂದಣ್ಣ ಯಾವ್ದಾರ ನಾಯಕರು ಮಾತಾಡ್ಬಿಟ್ರೆ, ಇಲ್ಲ ನಮ್ಮಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲ, ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ, ನಮ್ಮ ಹೋರಾಟ ಏನೇ ಇದ್ರು ಕಾಂಗ್ರೆಸ್ ವಿರುದ್ಧ ಅನ್ನುವಂಥ ಮಾತುಗಳನ್ನ ಹೇಳ್ಬೋದು. ಆದ್ರೆ ರಾಜಕೀಯವಾಗಿ ನೋಡೋದಾದ್ರೆ ಪ್ರತಿಯೊಂದು ಪಕ್ಷವೂ ಕೂಡ ತನ್ನದೇ ಆದಂತ ಲಾಭ ಲೆಕ್ಕಾಚಾರವನ್ನು ಹಾಕೇ ಆಗತ್ತೆ. ಅದು JDS ಕೂಡ ಹಾಕತ್ತೆ, ಬಿಜೆಪಿನೂ ಕೂಡ ಆಗತ್ತೆ. ಹಂಗಾಗಿನೇ ಈ ಬಿಡದಿ ವಿಚಾರ ಅಂತ ಬಂದಾಗ ಫಸ್ಟ್ ಧ್ವನಿಯನ್ನ ಎತ್ತಿದ್ದು JDS. ಆ ಭಾಗದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತು. ಯಾಕೆ ಅಂತಂದು ಹೇಳಿದ್ರೆ, ಅಲ್ಲಿ ಭದ್ರ ನೆಲೆಯ ರಾಜಕಾರಣ ಮಾಡ್ತಾ ಇರುವಂತದ್ದು ಯಾವುದು ಅಂತಂದು ಹೇಳಿದ್ರೆ JDS. ಬಿಜೆಪಿ ಕೂಡ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಸಂಘಟನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಟ್ಟಾರೆಯಾಗಿ ನಿಮ್ಮ ಹೋರಾಟ ಯಾರ ವಿರುದ್ಧ ಅನ್ನುವಂತ ವಿಚಾರ ಅಂತ ಬಂದಾಗ ಒಂದು ಕ್ಲಾರಿಟಿ ಇರಬೇಕಾಗತ್ತೆ. ಬಹುಶಃ ಬಿಜೆಪಿಯು ಕೂಡ JDS ಡೇಟ್ ಏನ್ ಘೋಷಣೆ ಮಾಡಿದೆ, ಅದ್ರ ಜೊತೆಗೆ ಹೋಗುವಂತ ಸಾಧ್ಯತೆಗಳಿದಾವೆ ಅನ್ನುವಂತ ಮಾಹಿತಿಗಳು ಈಗ ನಮ್ಮ ಗೋವಿಂದಣ್ಣನ ಮೂಲಕ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಹನುಮಂತು, ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಈಗಾಗಲೇ ಗಮನಿಸ್ತಾ ಇದ್ವಿ. ಇವತ್ತಿನ ಒಳನೋಟ ವಿಶೇಷ ಇದು. ಓಕೆ ಹನುಮಂತು, ಏನ್ ಕತೆ ಇದು? ಬಿಡದಿ ಬ್ಯಾಟಲ್ನಲ್ಲಿ ಎಲ್ಲೋ ಒಂದ್ ಕಡೆ ದೋಸ್ತಿ ಬಡ ಆಯ್ತಾ ಅಂತ? ನಮ್ಮ ಗೋವಿಂದಣ್ಣನಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಫಸ್ಟ್ ಟೈಮ್. ಯಾಕೆ ಅಂತಂದು ಹೇಳಿದ್ರೆ, ಈ ರಾಜಕೀಯದಲ್ಲಿ ರಾಜಕೀಯ ಹಿತಶತ್ರುಗಳು ಯಾರು, ರಾಜಕೀಯ ಮಿತಶತ್ರುಗಳು ಯಾರು ಅನ್ನೋದೇ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಯಾಕೆ ಅಂದ್ರೆ ಬಿಜೆಪಿ ಮತ್ತು JDS ಎರಡೂ ಸೇರಿ ಕಾಂಗ್ರೆಸ್ನ ವಿರುದ್ಧ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ವಿರುದ್ಧ ಹೋರಾಟ ಮಾಡಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ಬಿಜೆಪಿ ಮತ್ತು JDS ನ ನಡುವೆ ಸಮನ್ವಯ ಸಮಿತಿ ರಚನೆ ಆಗಬೇಕು ಅನ್ನೋ ಒತ್ತಾಯಗಳು ಕೂಡ ಇತ್ತು. ಅದು ಯಾಕೆ ಅಂತಂದು ಹೇಳಿದ್ರೆ ಇದೇ ಕಾರಣಕ್ಕೆ. ಈಗಾಗಲೇ ಬಿಜೆಪಿ ನಿನ್ನೆ ಹೋರಾಟ ಮಾಡ್ತು, ಒಂದು ದೊಡ್ಡ ಮಟ್ಟದ ಪಾದಯಾತ್ರೆಯನ್ನ ನಾವು ಮಾಡಬೇಕು, ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ಬೇಕು ಅನ್ನೋಂಥದ್ದು. ಆದ್ರೆ ಇವತ್ತು JDS 30, 31 ಆಗಸ್ಟ್ 1ರಂದು ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅನ್ನೋಂಥದ್ದು. ನಿಮ್ಮ ಹೋರಾಟ ಯಾರ ವಿರುದ್ಧ? DK ಶಿವಕುಮಾರ್ ಅವರ ವಿರುದ್ಧನೋ, ಕಾಂಗ್ರೆಸ್ ಅವರ ವಿರುದ್ಧನೋ, ಅಥವಾ ಬಿಜೆಪಿ ವಿರುದ್ಧ JDS ವಿರುದ್ಧ ಬಿಜೆಪಿನೋ? ಈ ಕನ್ಫ್ಯೂಷನ್ ಬಹಳಷ್ಟಿದೆ. ಹಂಗಾಗಿ ಒಂದು ಸಮನ್ವಯತ ಸಮಿತಿ ಬೇಕು ಅನ್ನೋಂಥ ಒತ್ತಾಯ ಇದೆ. ಆ ಒತ್ತಾಯ ಏನಾದರೂ ರಾಜ್ಯ ನಾಯಕರು ಅಳವಡಿಸ್ಕೊಳ್ತಾರ ಅಂತ ನೋಡ್ಬೇಕು. ಯಾಕೆ ಅಂತಂದು ಹೇಳಿದ್ರೆ, ಬಿಡದಿ ವಿಚಾರದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಜನರಿಗೆ ಏನಿದೆ, ಒಂದು ಕನ್ಫ್ಯೂಷನ್ ಇದೆ. ಏನಂತಂದು ಹೇಳಿದ್ರೆ, ಹೌದು ಸರ್ಕಾರ ಮಾಡ್ತಾ ಇರುವಂಥದ್ದು ಸರಿನಾ, ಅಥವಾ ಬಿಜೆಪಿ JDS ಮಾಡ್ತಾ ಇರುವಂಥದ್ದು ಸರಿನಾ? ಈ ಕನ್ಫ್ಯೂಷನ್ ಇದೆ. ಹಾಗಾಗಿ JDS ಮತ್ತೆ ಬಿಜೆಪಿ ಎರಡೂ ಕೂಡ ಒಂದಾಗಿ ಹೋಗಿ ನಾವು ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಬೇಕಾಗಿತ್ತು. ಆದ್ರೆ ಈಗಲೂ ಕೂಡ ನಾವು ಗೋವಿಂದಣ್ಣ ಯಾವ್ದಾರ ನಾಯಕರು ಮಾತಾಡ್ಬಿಟ್ರೆ, ಇಲ್ಲ ನಮ್ಮಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲ, ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ, ನಮ್ಮ ಹೋರಾಟ ಏನೇ ಇದ್ರು ಕಾಂಗ್ರೆಸ್ ವಿರುದ್ಧ ಅನ್ನುವಂಥ ಮಾತುಗಳನ್ನ ಹೇಳ್ಬೋದು. ಆದ್ರೆ ರಾಜಕೀಯವಾಗಿ ನೋಡೋದಾದ್ರೆ ಪ್ರತಿಯೊಂದು ಪಕ್ಷವೂ ಕೂಡ ತನ್ನದೇ ಆದಂತ ಲಾಭ ಲೆಕ್ಕಾಚಾರವನ್ನು ಹಾಕೇ ಆಗತ್ತೆ. ಅದು JDS ಕೂಡ ಹಾಕತ್ತೆ, ಬಿಜೆಪಿನೂ ಕೂಡ ಆಗತ್ತೆ. ಹಂಗಾಗಿನೇ ಈ ಬಿಡದಿ ವಿಚಾರ ಅಂತ ಬಂದಾಗ ಫಸ್ಟ್ ಧ್ವನಿಯನ್ನ ಎತ್ತಿದ್ದು JDS. ಆ ಭಾಗದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತು. ಯಾಕೆ ಅಂತಂದು ಹೇಳಿದ್ರೆ, ಅಲ್ಲಿ ಭದ್ರ ನೆಲೆಯ ರಾಜಕಾರಣ ಮಾಡ್ತಾ ಇರುವಂತದ್ದು ಯಾವುದು ಅಂತಂದು ಹೇಳಿದ್ರೆ JDS. ಬಿಜೆಪಿ ಕೂಡ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಸಂಘಟನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಟ್ಟಾರೆಯಾಗಿ ನಿಮ್ಮ ಹೋರಾಟ ಯಾರ ವಿರುದ್ಧ ಅನ್ನುವಂಥ ವಿಚಾರ ಅಂತ ಬಂದಾಗ ಒಂದು ಕ್ಲಾರಿಟಿ ಇರಬೇಕಾಗತ್ತೆ. ಬಹುಶಃ ಬಿಜೆಪಿಯು ಕೂಡ JDS ಡೇಟ್ ಏನ್ ಘೋಷಣೆ ಮಾಡಿದೆ, ಅದ್ರ ಜೊತೆಗೆ ಹೋಗುವಂತ ಸಾಧ್ಯತೆಗಳಿದಾವೆ ಅನ್ನುವಂಥ ಮಾಹಿತಿಗಳು ಈಗ ನಮ್ಮ ಗೋವಿಂದಣ್ಣನ ಮೂಲಕ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಹನುಮಂತು, ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಈಗಾಗಲೇ ಗಮನಿಸ್ತಾ ಇದ್ವಿ. ಇವತ್ತಿನ ಒಳನೋಟ ವಿಶೇಷ ಇದು.